ಹಾಯ್ ಫ್ರೆಂಡ್ಸ್. ಹಲೋ ಹಲೋ ಹಲೋ, ಎಲ್ಲಿ ಹುಡುಕ್ತಾ ಇದ್ದೀರಾ? ನಿಮ್ಮ ಕೈಯಲ್ಲೇ ಇದ್ದೀನಿ ನೋಡಿ. ಇಲ್ಲ ನಿಮ್ಮ ಜೇಬು, ಇಲ್ಲ ನಿಮ್ಮ ಪರ್ಸು. ಹಾಂ, ಸಿಕ್ಕದ್ನಾ? ನಾನೇ ನೋಡಿ, ಮೊಬೈಲ್, ನಿಮ್ಮ ಮೊಬೈಲ್. ಮೊದಲೆಲ್ಲ ನಾನು ಇಷ್ಟು ಅಂದವಾಗಿರಲಿಲ್ಲ, ಆದರೆ ನನ್ನನ್ನು ಇಷ್ಟು ಅಂದವಾಗಿ ಮಾಡಿದ್ದೇ ನೀವು. ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಮುಖ ನೋಡ್ತಿರೋ ಇಲ್ವೋ? ನನ್ನನ್ನು ನೋಡದೆ ಮಾತ್ರ ನೀವಿರಲ್ಲ, ಯಾಕಂದರೆ ನಿಮ್ಮ ದಿನ ಶುರುವಾಗದೇ ನನ್ನಿಂದ. ನಾನು ನಿಮ್ಮ ಜೀವನದಲ್ಲಿ ಕಾಲಿಟ್ಟ ಮೇಲೆ ತುಂಬ ಒಳ್ಳೆಯದಾಗಿದೆ ಅಂತ ಅಂದ್ಕೊಂಡಿದ್ದೆ, ಆದರೆ ಒಳ್ಳೆಯದ್ರ ಜೊತೆಗೆ ತುಂಬ ಕೆಟ್ಟದ್ದು ಆಗ್ತಾಯಿದೆ ಅಂತ ಹೋಗ್ತಾ 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 ನಿಮಗೆ ಗೊತ್ತಾಗಿದೆ. ಹೇಗೆ ಅಂತ ಕೇಳ್ತೀರಾ? ಒಂದೊಂದಾಗಿ ಹೇಳ್ತೀನಿ ನೋಡಿ. ಮೊದಲೆಲ್ಲ ಒಂದು ಗುಂಪು ಸೇರಿದ್ರೆ ಸಾಕು, ಒಬ್ರಿಗೊಬ್ರು ಮಾತಾಡಿಕೊಂಡು ಅವ್ರಿಗೆ ಗೊತ್ತಿರೋ ವಿಷಯ ಇವ್ರಿಗೆ ಹೇಳ್ಕೊಂಡು, ಇವ್ರಿಗೆ ಗೊತ್ತಿರೋ ವಿಷಯ ಅವ್ರಿಗೆ ಹೇಳ್ಕೊಂಡು ತುಂಬ ಬಾಂಧವ್ಯಗಳು ಬೆಳೀತಾ ಇತ್ತು. ಆದರೆ ಈಗ ಒಂದು ಗ್ರೂಪ್ ಸೇರಿಕೊಂಡ್ರೆ ಎಲ್ಲರ ಕೈಯಲ್ಲಿ ಮೊಬೈಲ್ ಇರುತ್ತೆ ಬಿಟ್ಟರೆ ಒಂದು ಮಾತು ಕೂಡ ಇರಲ್ಲ. ಅಷ್ಟೇ ಯಾಕೆ, ಪಕ್ಕದಲ್ಲಿ ಕೂತಿರೋ ಹೆಸರು ಕೂಡ ಗೊತ್ತಿರಲ್ಲ. ಒಂದು ಬುಕ್ ಹೇಳುತ್ತೆ, ತಲೆ ತಗ್ಸಿ ನಾನು ನೋಡು, ಸದಾ ತಲೆ ಎತ್ತೋ ಥರ ಮಾಡ್ತೀನಿ ಅಂತ. ಆದರೆ ನಾನು ಹೇಳ್ತೀನಿ, ಒಂದೇ ಒಂದು ಸರಿ ನಾನು ತಲೆ ತಗ್ಸಿ ನೋಡು, ನಿನ್ನ ಲೈಫಲ್ಲಿ ಯಾವತ್ತೂ ತಲೆ ಎತ್ತಬಾರ್ದು ಅಂತ. ಮೊಬೈಲ್ ಒಂಥರ ದೇವರಿದ್ದಂಗೆ. ಮೊದಲೆಲ್ಲ ಚಂದಮಾಮನ್ ತೋರಿಸಿ ಊಟ ಮಾಡಿಸ್ತಾ ಇದ್ರು, ಈಗ ಮೊಬೈಲ್ ತೋರಿಸಿ ಊಟ ಮಾಡಿಸ್ತಾರೆ. ಮೊದಲೆಲ್ಲ ಮನಸಾರ ಗಂಟೆಗಟ್ಟಲೆ ಪತ್ರ ಬರೀತಾ ಇದ್ರು, ಈಗ 20 ಅಂತ 1 ಸೆಕೆಂಡಿಗೆ ಮೆಸೇಜ್ ಮಾಡ್ತಾರೆ. ಅದಿಷ್ಟ ಆಗಲಿಲ್ಲ ಅಂದರೆ ಹಾಗೆ ಡಿಲೀಟ್ ಮಾಡಿಬಿಡ್ತಾರೆ. ಇನ್ನೂ ಮಲಗಿದ್ಯೇನೋ? ಸ್ಕೂಲಿಗೆ ಟೈಮ್ ಆಯ್ತು, ಬೇಗ ಎದ್ದು ರೆಡಿ ಆಗು. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು, ಸ್ಕೂಲ್ಗಿಲ್ಲೆಲ್ಲ ಯಾಕೆ? ಅಮ್ಮ ಏನಂತೀರಾ? ಬಾಯಿ ಮುಚ್ಕೊಂಡು ಎದ್ದೋಗು ಅಂತೀನಿ. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು ಏನಂತೀರ? ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು ಏನಂತೀರ?
ಅಷ್ಟೇ. ಆಹಾ ಒನ್ ಮೋರ್ ಅನ್ಬೇಕು ನೀವು. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು ಏನಂತೀರ? ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು ಚಟಾಪಟ ಚಟಾಪಟ. ಚಿಟಪಟ 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 ಅಂತ ಹಿಡುಕೊಂತ ಒಳ್ಳೆಯು ಹಿಡುಕೊಂತ. ಚಿಟಪಟ ಅಲ್ಲೇ, ಅದು ಚಟಾಪಟ ಚಟಾಪಟ. ಹೀಗೆ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಜಗಳನೇ ಶುರು ಮಾಡಿಬಿಡ್ತಾರೆ. ಯಾರು ಹೆಂಗೆ ಹೊಡೆದಾಡ್ಕೊಂಡು ಸಾಯ್ಲಿ ಗುರು, ನನ್ನನ್ನು ಮಾತ್ರ ಒಳ್ಳೆ ದೇವ್ರ ಥರ ನೋಡ್ಕೋತಾರೆ, ಅಷ್ಟೇ ಸಾಕು ನನಗೆ. ಗುಂಡಾಗಿದೆ ಭೂಮಿ ಗುಂಡಾಗಿದೆ, ಮತ್ತೆ ಮತ್ತೆ ನಾವು ಸಿಗ್ತೀವಣ್ಣ. ಗುಂಡಾಗಿದೆ ಭೂಮಿ ಗುಂಡಾಗಿದೆ, ಮತ್ತೆ ಮತ್ತೆ ನಾವು ಸಿಗ್ತೀವಣ್ಣ. ಹುಟ್ಟು ಸಾವು ಹಳಿಯ ಮೇಲೆ ಓಡ್ತಾ ಇದೆ ನಮ್ಮ ಬಾಳ ಬಂಡಿ. ಹತ್ತಿದವರೆಲ್ಲ ಇಳಿಯಲೇಬೇಕು, ನಿನ್ನೂರು ಬಂದಾಗ ಇಳ್ಕೊಳ್ಳೋ ಅಣ್ಣ. ಬಾಳು ಮೂರೇ ದಿನ ಬಾಳ ಜೋಪಾನ, ಬಾಳ ಮೇರಿ ಬೇಡ ಬೀಳ್ತಿ ಕಾಣಣ್ಣ. ಬಾಳು ಮೂರೇ ದಿನ ಬಾಳ ಜೋಪಾನ, ಬಾಳ ಮೇರಿ ಬೇಡ ಬೀಳ್ತಿ ಕಾಣಣ್ಣ. ಈ ಮೊಬೈಲಿಂದ ಆಗ್ತಿರೋ ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ ಈ ಸೆಲ್ಫಿ ಹುಚ್ಚು. ಯಾಕೆ ಅಂತೀರಾ? ಈ ಕೆಲವೊಂದು ದೃಶ್ಯಗಳನ್ನ ನೋಡಿ. ಆಕ್ಸಿಡೆಂಟ್ ಆಗಿ ಜೀವ ಹೋಗ್ತಿದ್ರು ಕೈಯಲ್ಲಿರೋ ಮೊಬೈಲ್ ಮಾತ್ರ ಬಿಟ್ಟಿಲ್ಲ, ಪುಣ್ಯಾತ್ಮ. चल बेटा सेल्फी ले ले रे, ಚಲ್ ಬೆಟ್ಟ ಸೆಲ್ಫಿ ಲೆ ಸಾವಿನ ಜೊತೆ ಹೋರಾಡ್ತಿರೋ ಆ ಮನುಷ್ಯನ ಹಾಸ್ಪಿಟ್ಲ್ ಕರ್ಕೊಂಡೋದ್ರೆ ಈ ಡಾಕ್ಟ್ರುಗಳು ಮಾಡೋ ಕೆಲಸ ನೋಡಿ. चल बेटा सेल्फी ले ले रे, ಚಲ್ ಬೆಟ್ಟ ಸೆಲ್ಫಿ ಲೆ ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ. ಆ ಮನುಷ್ಯ ಸತ್ತೋಗ್ತಾನೆ, ಅವನ ಬಾಡಿನ ಅವ್ರ ಮನೆಗೆ ಎತ್ಕೊಂಡು ಹೋಗ್ತಾರೆ. ಅವನ ಮುಖನ ಕೊನೆ ಸಾರಿ ದರ್ಶನ ಮಾಡೋಕೆ ಬರೋ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡ್ರಿ. ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ. चल बेटा सेल्फी ले ले रे, ಚಲ್ ಬೆಟ್ಟ ಸೆಲ್ಫಿ ಲೆ चल बेटा सेल्फी ले ले रे. ಈ ಥರ ತುಂಬ ಸಂದರ್ಭಗಳಲ್ಲಿ ಸೆಲ್ಫಿ ಹುಚ್ಚಿಂದ ಎಷ್ಟೊಂದು ತೊಂದರೆಗಳಾಗಿದೆ. ಅಷ್ಟೇ ಯಾಕೆ, ಈ ಮೊಬೈಲಿಂದ ಇವತ್ತು ಯಾವ ಸಂಬಂಧಕ್ಕೂ ಬೆಲೆನೇ ಇಲ್ದಂಗಾಗಿದೆ.
ಎಷ್ಟೋ ಮಕ್ಕಳ ಬಾಲ್ಯ ಜೀವನ ಈ ಮೊಬೈಲಿಂದ ಹಾಳಾಗಿದೆ. ಮೊಬೈಲ್ ಅಂದರೆ ಏನು ಅಂತಲೇ ಗೊತ್ತಿಲ್ಲದಿದ್ದವರೆಲ್ಲ ಇವಾಗ ಮೊಬೈಲ್ ಇಲ್ಲ ಅಂದರೆ ಏನೂ ಇಲ್ಲ ಅನ್ನೋ ಥರ ಕಾಲ ಬದಲಾಗಿದೆ. ಹೀಗೆ ಆದರೆ ಒಂದಿನ ಎಂಥ ಕಾಲ ಬರುತ್ತಪ್ಪ ಅಂದರೆ, ಹೇ ಪುಟ, ನಿಮ್ಮ ಅಪ್ಪ ಅಮ್ಮನ ಹೆಸರೇನಪ್ಪ? ಹೇಯ್, ಏನ್ ಮಾಡ್ತಿದ್ಯಾ? ಗೂಗಲಲ್ಲಿ ಹುಡುಕ್ತಾ ಇದ್ದೀನಿ ಸರ್. ಈ ಮೊಬೈಲಿಗೆ ಕೊಡೋ ಸಮಯದಲ್ಲಿ 10% ನಮ್ಮವ್ರಿಗೋಸ್ಕರ ನಾವು ಸಮಯ ಕೊಟ್ಟರೆ ಜೀವನ ಇನ್ನೂ ತುಂಬ ಖುಷಿಯಾಗಿರುತ್ತೆ. ಮುಕ್ತವಾಗಿ ಮಾತಾಡಿ, ಮಕ್ಕಳ ಜೊತೆ ಆಟ ಆಡಿ, ದೊಡ್ಡವ್ರ ಜೊತೆ ಕೂತು ಮಾತಾಡಿ, ಅಕ್ಕಪಕ್ಕ ಇರೋರ ಜೊತೆ ಮಾತಾಡ್ತಾ ಖುಷಿಯಾಗಿ ಸಮಯ ಕಳೀರಿ. ಆಗ ಈ ಮೊಬೈಲ್ ಅನ್ನೋ ಅಡಿಕ್ಷನಿಂದ ಸ್ವಲ್ಪನಾದರೂ ಹೊರಗಡೆ ಬರ್ಬೋದು. ಅಷ್ಟೇ ಅಲ್ಲ, ಜೀವನದಲ್ಲಿ ನಾವು ಮುಂದೆ ಕೂಡ ಬರ್ಬೋದು. ಎಷ್ಟು ಹೇಳಿದ್ರು ಅಷ್ಟೇ, ಇಷ್ಟು ಹೇಳ್ತಾ ಇದ್ರು ಈಗಲೂ ನೋಡಿ ಎಷ್ಟೋ ಜನ ಮೊಬೈಲ್ ನೋಡ್ತಾ ಇದ್ದೀರಾ. ಇಷ್ಟೇ ರೀ, ಇಷ್ಟೇ ನಮ್ಮ ಪ್ರಪಂಚ. ಇರಲಿ ಬಿಡಿ, ಮುಂದೆ ಹೋಗ್ತಾ ಇರೋಣ. ಬನ್ನಿ ಮುಂದೆ ಹೋಗೋಣ. ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ, ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ. ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ, ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ. ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. ನಿನ್ನ ಊರು ಯಾವುದೆಂದು ಇಲ್ಲಿ ಯಾರು ಕೇಳರು, ಇಲ್ಲಿ ಯಾಕೆ ಬಂದೆ ಎಂದು ಯಾರು ನಿನ್ನ ತಳ್ಳರು. ನಿನ್ನ ಭಾಷೆ ಯಾವುದೆಂದು ಯಾರು ಚಿಂತೆ ಮಾಡರು, ಹೊಂದಿಕೊಂಡು ಬಾಳೋದನ್ನ ಇಲ್ಲಿ ಎಲ್ಲ ಬಲ್ಲರು. ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡು, ನಿನ್ನ ಮನೆಯಲ್ಲಿ ನಿನ್ನ ಭಾಷೆ ಮಾತಾಡು, ನಿನ್ನ ಮನೆಯಲ್ಲಿ ನಿನ್ನ ಭಾಷೆ ಮಾತಾಡು. ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ, ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ. ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ, ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ. ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. Thank you to our talented friends for this thought-provoking performance.